ಏಕಾದಶಿ ಇರೋದ್ರಿಂದ ನಾವು ಮುದ್ರೆ ಹಾಕ್ಸ್ಕೊಳ್ಳೋಣ ಅಂತ ಬಂದ್ವಿ. ಇವತ್ತು ನಾನು ಇಲ್ಲಿ ಬರಬೇಕಾದ್ರೆ ಕಾರಣ ಇವರು ಫೋನ್ ಮಾಡಿ ಹೇಳಿದ್ರು, ಅಕ್ಕ ಇನ್ನೂ ದೇವಸ್ಥಾನ ಹೋಗ್ಬಂದಿದೆ ಬನ್ನಿ ಅಂತ. ಹಾಗಾಗಿ ಬಂದೆ. ರಾಯರಿಗೆ ಒಳ್ಳೇದು ಮಾಡಿ. ನೀವು ಹೇಳಿ. 1 ಗಂಟೆಗೆ ಬಂದಿದ್ದು ಇವರು. ನನಗೆ ಫೋನ್ ಮಾಡಿ ಅಲ್ಲೇ 2 ಅವರ್ಸ್ ಆಯಿತು ಅನ್ಕೋತೀನಿ. ಅವಾಗಿಂದ ಇವರು ಪಾಪ ಆ ಪಕ್ಕದ ರೋಡಿಂದ ಇವಾಗ ಈ ರೋಡಿಗೆ ಬಂದಿದ್ದಾರೆ. ನಮಸ್ತೆ, ಶ್ರೀ ರಾಘವೇಂದ್ರ. ಭಾನುವಾರ ಏಕಾದಶಿ ಇರೋದ್ರಿಂದ ಸಿಕ್ಕಾಬಟ್ಟೆ ಜನ ಇದ್ರು. ಯಾಕಪ್ಪ ಇಷ್ಟೊಂದು ಜನ ಇದ್ರು ಅಂದರೆ ತಪ್ತ ಮುದ್ರಾಧಾರಣೆ ಮಾಡಿಸ್ಕೋಬೇಕು ಅಂತೇಳಿ ಸಿಕ್ಕಾಬಟ್ಟೆ ಜನ ಎಲ್ಲೆಲ್ಲಿಂದನೂ ಎಲ್ಲ ಕಡೆಯಿಂದನೂ ತುಂಬ ಜನ ಬಂದಿದ್ರು. ಸಿಕ್ಕಾಬಟ್ಟೆ ರಶ್ ಇತ್ತು. ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು, ಬೆಳಗ್ಗೆಯಿಂದನೂ ರಶ್ಶು ಅಷ್ಟೊಂದು ರಶ್ ಇತ್ತು. ನಮ್ಮ ಅದೃಷ್ಟ ಅನ್ಸುತ್ತೆ, ರಾಯರು ನಮ್ಮನ್ನ ಕರೆಸ್ಕೊಂಡ್ರು. ರಾಯರ ಏಕಾದಶಿ ದಿನ ನಾವು ಶಂಕುಚಕ್ರ ಮುದ್ರೆನ ನಾವು ಹಾಕಿಸ್ಕೊಳ್ಳೋದ್ರಿಂದ ನಾವು ಭಗವಂತನಿಗೆ ನಮ್ಮನ್ನು ನಾವು ಅರ್ಪಿಸ್ಕೋತೀವಿ ಎನ್ನುವುದರ ಸಂಕೇತವಾಗಿ ಇರುತ್ತೆ. ನಮ್ಮ ಪಾಪ ನಿವಾರಣೆ. ಈ ಮುದ್ರೆಯನ್ನು ಧರಿಸುವುದರಿಂದ ಜನ್ಮಾಂತರ ಪಾಪಗಳು ನಿವಾರಣೆಯಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಭಗವಂತನ ಚಿಹ್ನೆಗಳನ್ನು ನಮ್ಮ ದೇಹದ ಮೇಲೆ ನಾವು ಧರಿಸೋದ್ರಿಂದ ಯಾವುದೇ ರೀತಿ ತೊಂದರೆ ಇರಲ್ಲ, ನಮಗೆ ರಕ್ಷಣೆ ಸಿಗುತ್ತೆ ಅಂತ ನಮಗೆ ಒಂದು ನಂಬಿಕೆ ಇರುತ್ತೆ. ನಾವು ಶಂಕುಚಕ್ರ ಮುದ್ರಣ ಹಾಕಿಸ್ಕೊಳ್ಳೋದ್ರಿಂದ ರಾಯರಿಗೆ ನಾವು ತುಂಬಾ ಹತ್ರ ಆಗ್ತೀವಿ. ಮತ್ತು ಆಧ್ಯಾತ್ಮಿಕವಾಗಿ ನಾವು ಒಂದು ಪಾಸಿಟಿವ್ ಅನ್ನೋದನ್ನು ನಾವು ತಗೋತೀವಿ. ಮತ್ತು ನಮಗೆ ಏನೇ ತೊಂದರೆಗಳಾದ್ರೂ ಅದಕ್ಕೆಲ್ಲ ರಕ್ಷಣೆ ಸಿಗುತ್ತೆ ಅಂತ ಈ ಶಂಕುಚಕ್ರ ಮುದ್ರಣ ಹಾಕ್ತಾರೆ. ಏಕಾದಶಿಲಿ ಮಾತ್ರ ಶಂಕುಚಕ್ರ ಮುದ್ರಣ ಹಾಕೋದು. ಮತ್ತು ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರು ಕೂಡ ಹಾಕಿಸ್ಕೋಬೋದು. ಮತ್ತು ಹೆಣ್ಮಕ್ಳಿಗೆ ಬಂದು ಕೈ ಮೇಲೆ ಹಾಕ್ತಾರೆ, ಗಂಡ್ಮಕ್ಳಿಗೆ ಬಂದು ಭುಜದ ಮೇಲೆ, ಆ ಕಡೆ ಈ ಕಡೆ ಭುಜದ ಮೇಲೆ ಹಾಕ್ತಾರೆ, ಹೊಟ್ಟೆ ಮೇಲೆ ಹಾಕ್ತಾರೆ. ಒಬ್ಬರು ರಾಯರ ಪೇಂಟಿಂಗನ್ನು ಮಾಡಿಕೊಂಡು ತಗೊಂಡು ಬಂದಿರೋ ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಿತ್ತು. ನಾವು ಕೂಡ ಶಂಕುಚಕ್ರ ಮುದ್ರೆನ ಹಾಕಿಸ್ಕೋಬೇಕು ಅಂತ ನಾವು ಬಂದ್ವಿ. ನನಗೆ ಶಂಕುಚಕ್ರದ ಮುದ್ರೆ ಬಗ್ಗೆ ಗೊತ್ತಿರುವಷ್ಟು ನಾನು ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ. ಮಂತ್ರಾಲಯದಿಂದ ಬಂದಿರುವಂಥ ಗುರುಗಳು ರಾಘವೇಂದ್ರ ಸ್ವಾಮಿ ಮಠ, ಜಯನಗರ್ 5th ಬ್ಲಾಕ್ ಅಲ್ಲಿಗೆ ಬಂದಿದ್ದರು. ಅಲ್ಲಿ ಎಲ್ಲರೂ ಕೂಡ ಮುದ್ರೆನ ಹಾಕಿಸ್ಕೊಂಡ್ರು. ನಾನು ಕೂಡ ಹಾಕಿಸ್ಕೊಂಡೆ. ನನ್ನ ಮಗಳಂತೂ ಅವಳು ಒಂದು 3 ಸಲ ಹೋಗಿ ಹಾಕಿಸ್ಕೊಂಬಂದ್ಲು. ಯಾಕೆ ಅಂದರೆ ಅವಳಿಗೆ ಮುದ್ರೆ ಸರಿಯಾಗಿ ಬಿದ್ದಿಲ್ಲ, ನಾನು ಮತ್ತೆ ಹೋಗಿ ಹಾಕಿಸ್ಕೋತೀನಿ ಅಂತ ಹೇಳಿದ್ಲು. ಅವಳು 2ನೇ ಸಲ ಹಾಕಿಸ್ಕೊಂಡಾಗ ಅಷ್ಟೊಂದು ಬಂದಿರಲಿಲ್ಲ. 3ನೇ ಸಲ ಹೋದಾಗ ತುಂಬ ಚೆನ್ನಾಗಿ ಅವಳಿಗೆ ಶಂಕುಚಕ್ರ ಮುದ್ರೆ ಚೆನ್ನಾಗಿ ಅವಳಿಗೆ ಬಂತು. ಹಾಕಿಸ್ಕೊಂಡು ಮತ್ತೆ ಒಳಗಡೆ ಎಲ್ಲ ಹೋದ್ವಿ. ಅಲ್ಲೆಲ್ಲ ಸಿಕ್ಕಾಬಟ್ಟೆ ಜನರಿದ್ರು. ಎಲ್ಲರನ್ನೂ ನೋಡಿಕೊಂಡು ಮತ್ತು ಗುರುಗಳನ್ನ ಮತ್ತೆ ನಾವು ಹೋಗಿ ನೋಡಿದ್ವಿ. ಆದಮೇಲೆ ಅವರು ತುಂಬ ಬೆಳಗ್ಗೆ